ಇದು ನಮ್ಮ ವಿಜಯನಗರ ಚಂದ್ರಾಲೋಟೆ ಹೋಗ್ಬೇಕಾದ್ರೆ ಈ ಫ್ಲವರ್ ಮೇಲೇ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನು ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಭಾಳ ವರ್ಷದಿಂದ ಕನಸಿತ್ತು, ಏನು ಈಚೀಚೆಗಿಲ್ಲ. ಭಾಳ ವರ್ಷದಿಂದ ಕನಸಿದ್ದು ಅದು ಯಾರನ್ನ ಮಾಡಿದಂದರೆ ಅದು ಸೋಮಣ್ಣ ಅವ್ರು ಮಾಡಿದಾರೆ ಅಂತ ಹೇಳಕ್ ಬರ್ತೀನಿ. ಅದ್ರ ಜೊತೆಯಲ್ಲಿ ಈ ಫ್ಲೇವರ್ ಇದು ಒಂದೇ ಅಲ್ಲ ಮೋಹನಣ್ಣ, ರೋಡ್ ವೈಂಡಿಂಗು ಆಗಬೇಕು. 240 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನ. ಆ ರೋಡ್ ವೈಂಡಿಂಗ್ ಕೆಲಸನೂ ನನ್ನ ಅನಿಸಿಕೆ ಒಂದು ತಿಂಗಳು 1.5 ತಿಂಗಳಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಆ ಕೆಲಸನ ನಾವು ಶುರು ಮಾಡಿದ್ವಿ. ಆ ರೋಡ್ ವೈಂಡಿಂಗ್ ಆಗಿ ಈ ಫ್ಲೇವರ್ ಆಗಿದ್ರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದರೆ ನಾನು ಹೇಳೋಕ್ಕೆ ಸಾಧ್ಯನಾ. ಅಷ್ಟು ಒಳ್ಳೆ ಕೆಲಸನ ನಮ್ಮ ಸೋಮಣ್ಣ ಅವ್ರು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನನ್ನ ಕಡೆಯಿಂದ ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಸೋಮಣ್ಣ ಅಂದರೆ ಎಲ್ಲರಿಗೂ ಗೊತ್ತಿರೋದು ವಿಚಾರ. ನಾನು ಮುಂಚೆ ಫಸ್ಟ್ ಟೈಮ್ MLA ಆಗಬೇಕಾದ್ರೆ ಭಾಳ ಜನ ಲೀಡರ್ಗಳು ಸರ್ದಾರ್ ಅಂತ ಇದ್ದರು, ನಮ್ಮ ಬೇಗ್ ಸಾಹೇಬ್ರು ಈಗ ಬಂದಿದ್ದರು. ಯಾವತ್ತೂ ಅವ್ರು ಬರಲ್ಲ, ಅಷ್ಟು ಬೇಗ ಆಯ್ತು. 90 ವರ್ಷ ಆಗಿದೆ ಅವರು. ಬೇಗ್ ಸಾಹೇಬ್ರಂತ ಸುಬಾನೆ ಮಜ್ಜಿದವರು ಏನು ಬೆಳಗ್ಗೆ ಯಾವತ್ತೂ ಬರೋಲ್ಲ, ಇವತ್ತು ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಲೀಡರ್ ಬಂದವರು ಸೋಮಣ್ಣ ಅವ್ರಿಗೋಸ್ಕರ ಬಂದಿದೆ ಅಂತ ಭೇಟಿ ಮಾಡಕ್ಕೆ ಬಂದಿರೆ. ಅಲ್ಲೇ ಕಾಣ್ತದೆ ಸೋಮಣ್ಣ ಅವರು ಯಾವ ಥರ ಅಂತ ಹೇಳ್ಬಿಟ್ಟು ನಾವೇನು ಹೇಳಂಗಿಲ್ಲ, ಅವ್ರ ಪ್ರೀತಿನೇ ಇಲ್ಲಿ ಕಾಣಿಸ್ತಾ ಇದೆ. ಈಗ ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ. ಇವ್ರು ಹೇಳ್ದಂಗೆ ನಾನು ಮುಂಚೆ ಚಾಮರಾಜಪೇಟೆಯಲ್ಲಿದ್ದರೆ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಸಿಗ್ತಾ ಇತ್ತು. ಆಜಾದ್ ನಗರ ಆದಮೇಲೆ ಈ ಏರಿಯಾ ಎಲ್ಲ ಸಿಕ್ಕದ್ದು 2008ಅಲ್ಲಿ. ಸೋಮಣ್ಣ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹೇಳ್ಬಾರ್ದು, ನನಗಿಂತ 100 ಪಟ್ಟು ಜಾಸ್ತಿ ಅಭಿಮಾನಿಗಳು ಅವರಿದ್ದಾರೆ. ಅವ್ರಿಗೆ ಸೋಮಣ್ಣನಿಗೆ ಜಾತಿ ಭೇದ ಅಂತ ಇಲ್ಲ, ಯಾವ ಜಾತಿನೂ ಯಾವತ್ತೂ ಮಾಡಿಲ್ಲ. ಸೋಮಣ್ಣನ ಒಂದೇ ಕೆಲಸ, ಬಡವ್ರ ಕೆಲಸ, ದೇವ್ರ ಕೆಲಸ. ಅಂದರೆ ಅವ್ರ ಕೆಲಸ ಮಾಡೋದಲ್ಲಿ ನನ್ನ ಅನಿಸಿಕೆ ಎತ್ತಿದ ಕೈ. ನನಗೆ ಹೇಳ್ತಾ ಇದ್ರು, ನಾನು ಮೊದಲೇ ಬಾರಿ MLA ಆಗಬೇಕಾದ್ರೆ ಪಿ ಸಿ ಮೋಹನಣ್ಣ ಇವರೆಲ್ಲ ಸ್ನೇಹಿತರೆಲ್ಲ ನನ್ನ ಜೊತೆ ನಂದೇ ಕ್ಷೇತ್ರ ತಾನೆ ಸರ್, ಮರಿ ಸರ್ ನೀವು ಹೊಸದಾಗಿ ಗೆದ್ದಿದ್ದೀರಾ, ನೀವು ಕೆಲಸ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಡೀರಿ ಸೋಮಣ್ಣ ಯಾವ ಥರ ಕೆಲಸ ಮಾಡ್ತಾರೆ ವಿಜಯನಗರ ನೋಡಿ ಅಂತ ಜನ ಹೇಳೋರು. ಅಂದರೆ ಸೋಮಣ್ಣನ ಹೆಸರನ್ನೇ ಅವ್ರ ಕೆಲಸ. ಅದು ನಾನು ನಿಲ್ಸಿಂಗೆ ಯಾವ ರಾಜಕಾರಣಿನೂ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಆ ಕ್ಷೇತ್ರದ ಕೆಲಸ ಈ ಥರ ಸೋಮಣ್ಣ ಮಾರಂಗೆ 220 ಇಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥ ಕೆಲಸನ ಸೋಮಣ್ಣ ಮಾಡಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋದು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, MLA ಆಗಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ರೈಲ್ವೆದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲ ನಾನು ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದರೆ ಅದು ಸೋಮಣ್ಣ. ಇಲ್ಲಿ ಬಂದರೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆ ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದರೆ ಗುಜರಾತಲ್ಲಿದ್ದಾರೆ. ಅಂದರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮದೇ ಉದಾಹರಣೆ ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ, ಇದು ಯಲಂಕಾರ್ದು ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಂಕಾದ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡೋಕ್ಕೆ ವಿಜಯನಗರ ಬಳ್ಳಾರಿ ಯಾರಿಂದ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದನೇ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನಿಸಿಕಣ, ನೀವು ಮಾಡ್ತಿರೋ ಕೆಲಸ ಯಾರು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ. ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಭಾಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನೆಸು ಮಾಡಿದ್ದೀರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ. ಪಿ ಸಿ ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರು ನಮ್ಮ MP ಆಗಿದ್ದಾರೆ, ಅವ್ರಿಗೂ ಧನ್ಯವಾದ. ಅವರು ಒಂಥರ ಕಾಂಟ್ರವರ್ಸಿನೇ ಇಲ್ಲ. ಸೋಮಣ್ಣ ಹೇಳ್ದಂಗೆ ನೋ ಕಾಂಟ್ರವರ್ಸಿ, ಯಾರು ಏನಾರು ಮಾಡ್ಕೊಂಡು ಹೋಗಲಿ, ನಾನು ಇಲ್ಲ ಅನ್ನೋ ಅನ್ನಲ್ಲ, ಹೂನು ಅನ್ನಲ್ಲ, ನಡೀತಾ ಇರಿ ಅಂತ ಹೋಗ್ತಾನೆ ಇರ್ತಾರೆ. ನೋ ಕಾಂಟ್ರವರ್ಸಿ. ಹಾಗೆ ಲಹರ್ ಸಿಂಗ್ ಸಾಹೇಬ್ರು ಪಾಪ ಭಾಳ ಒಳ್ಳೆಯವರಿದ್ದಾರೆ. ಲಹರ್ ಸಿಂಗ್ ಸಾಹೇಬ್ರನ್ನ ಭಾಳ ಸೆಕ್ಯುಲರ್ ಲೀಡರ್, ಆವಾಗ ನಂತವನು ಬರ್ತಾ ಇರ್ತಾರೆ, ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಅವರು ಇವತ್ತು ಬಂದಿದ್ದಾರೆ, ಅವರು ಧನ್ಯವಾದ. ರವೀಂದ್ರ ಅಂದರೆ ಈಗ ಹೀರೋ, ಹ್ಯಾಟ್ರಿಕ್ ಹೀರೋ ಅಂದರೆ ಈ ಕಾಣ್ತಾ ಈ ವಿಜಯಗಳು ಈಗ ಸಂಪಾದನೆ ಮಾಡೋಕ್ಕಾಗಲ್ಲ. ರವೀಂದ್ರ ಇದಿದೆಯಲ್ಲ, ಇರಪ್ಪ, ಈ ವಿಸಲ್ಗಳು ಇದೆಯಲ್ಲ ಸುಮ್ಗಿಲ್ಲ. ಯಾರು ನಾಯಕ ಲೀಡರ್ ಆಗಿರ್ತಾನೆ ಅವನಿಗೆ ವಿಸಲ್ ಬರೋದು, ಅವ್ರಿಗೆ ವಿಸಲ್ಗಳು ಬರೋದು. ಬಂದಿದೆ, ಮುಂದಿನ ದಿನ ತಮಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಕಾರ್ಯ ಸೋಮಣ್ಣನಿಗೆ ಇನ್ನೊಂದು ಬಾರಿ ಧನ್ಯವಾದ ಕಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜಮೀರಾಮ ಸಾಹೇಬ್ರೆ. ಪಿ ಸಿ ಮೋಹನ್ ಅವರು ಒಂದೆರಡು ಮಾತಾಡ್ತಾರೆ. ಅವ್ರು ಸೋಮಣ್ಣಂದು ಸಿಂಪಲ್ ಸೀಟ್ ಅಣ್ಣ, ಸೋಮಣ್ಣಂದು ಸಿಂಪಲ್ ಸೀಟ್ ನೋಡಿದ್ದೀರಾ? ಒಬ್ಬ ಇವಾಗ ಚೇರ್ಮನ್ ಆಗಿರೋನು ಅವ್ರು ಹಿಡಿಯೋಕ್ಕಾಗಲ್ಲ.
एकदम इन्होंने ಪ್ರೋಟೋಕಾಲ್ ಹಂಗೆ ಹಿಂಗಂತ ಗತ್ತೋಸ್ತಾರೆ. ಒಂದು ಮಿನಿಸ್ಟರ್ ಆದರೂ, ರಾಜ್ಯದ ಮಿನಿಸ್ಟರ್ ಆದ್ರೂ ಒಂದು ಗತ್ತೋಸ್ತಾರೆ. ಕೇಂದ್ರದ ಮಂತ್ರಿ ಆಗಿಬಿಟ್ಟು ಸ್ವಾಗತ ಭಾಷಣ ಮಾಡ್ತಾರೆ ಅಂದರೆ ಎಷ್ಟು ದೊಡ್ಡ ಮನುಷ್ಯ ಇರ್ಬೋದ್ರಿ, ಎಷ್ಟು ದೊಡ್ಡ ಮನುಷ್ಯ ಇರ್ಬೋದ್ರಿ.